ವನಸಿರಿ ನಾಡಿಗೆ ಮಳರಾಯನ ಎಂಟ್ರಿ, ಜಿಂಕೆಗಳ ಜಲಪಾತೋತ್ಸವ. ವನಸಿರಿ ನಾಡು HD ಕೋಟೆಗೆ ಕೊನೆಗೂ ಮಳರಾಯನ ಎಂಟ್ರಿಯಾಗಿದೆ. ಸುಡು ಬಿಸಿಲಿನಿಂದ ಕಂಗಾಲಾಗಿದ್ದ ಕಾಡಿನ ಒಡಲಿಗೆ ಈಗ ತಂಪಾದ ಮಳೆಯ ಸಿಂಚನವಾಗಿದೆ. ಈ ಮಳೆ ಕೇವಲ ಭೂಮಿಯನ್ನಷ್ಟೇ ಅಲ್ಲ, ಮೂಕ ಪ್ರಾಣಿಗಳ ಮನಸ್ಸನ್ನು ತಣಿಸಿದೆ. ನೋಡಿ ಈ ಅದ್ಭುತ ದೃಶ್ಯವನ್ನು. ಇದು ಬೇಗೂರು ವಲಯ ವ್ಯಾಪ್ತಿಯ ಕಳಸೂರು ಹಳ್ಳದ ಕೆರೆಯ ಬಳಿ ಕಂಡುಬಂದ ಮನಮೋಹಕ ದೃಶ್ಯ. ಮಳೆ ಬೀಳುತ್ತಿದ್ದಂತೆ ಅತ್ತಿತ್ತ ಜಿಗಿಯುತ್ತಾ ನಲಿದಾಡುತ್ತಿರುವ ಜಿಂಕೆಗಳ ಹಿಂಡು. ಬಾಯಾರಿಕೆ ನೀಗಿಸಿಕೊಳ್ಳಲು ನೀರನ್ನು ಅರಸಿ ಬಂದಿದ್ದ ಈ ಜಿಂಕೆಗಳಿಗೆ ಮಳೆಯ ಹನಿಗಳು ಹೊಸ ಚೈತನ್ಯ ನೀಡಿದಂತಿದೆ. ಪ್ರಕೃತಿಯ ಮಡಿಲಲ್ಲಿ ಪ್ರಾಣಿಗಳು ಎಷ್ಟು ನಿಶ್ಚಿಂತವಾಗಿ ಸಂಭ್ರಮಿಸುತ್ತಿವೆ ಎಂಬುದಕ್ಕೆ ಈ ಜಿಂಕೆಗಳ ನೃತ್ಯವೇ ಸಾಕ್ಷಿ. ಕೆರೆಯ ಅಂಗಳದಲ್ಲಿ ಮಳೆಯ ಹನಿಗಳಿಗೆ ಮೈಯೊಡ್ಡಿ ಒಂದನ್ನೊಂದು ಅಟ್ಟಾಡಿಸಿಕೊಂಡು ಜಿಂಕೆಗಳು ನಡೆಸುತ್ತಿರುವ ಈ ಸಂಭ್ರಮ ನೋಡುಗರ ಕಣ್ಮನ ಸೆಳೆಯುತ್ತಿದೆ. ಪ್ರಕೃತಿ ಮತ್ತು ವನ್ಯಜೀವಿಗಳ ಇಂತಹ ಅಪರೂಪ ಹಾಗೂ ಸುಂದರ ದೃಶ್ಯಗಳನ್ನು ನಿರಂತರವಾಗಿ ನೋಡಲು ಜನತಾ ತೀರ್ಪು ಸುದ್ದಿವಾಹಿನಿಯನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಸತ್ಯದ ಪರ, ಜನಸಾಮಾನ್ಯರ ಧ್ವನಿ. ಇದು ಜನತಾ ತೀರ್ಪು ಸುದ್ದಿವಾಹಿನಿ, HD ಕೋಟೆ. ಜೀವಿಗಳಿಗೆ ಹೊಸ ಜೈವನ್ನ ನೀಡಿದ ಜಿಂಕೆಗಳು ಮನೆಯಲ್ಲಿ ನೆನೆಯುತ್ತಿರುವ ದೃಶ್ಯ ನೋಡಿ. ದೃಶ್ಯ ನನ್ನ ತಂದೆ ಗುರು ವಲಯದ ಕಳಸೂರಿನಲ್ಲಿ ಜಿಂಕೆಗಳ ಹಿಂಡೊಡು ಮಳೆಯನ್ನು ಕಂಡೊಡನೆ ಹೇಗೆ ಕಾಡಿ ಅವುಗಡಡಿಯ ಮಳೆ ಹನಿಗಳು ಮೈಗೆ ತಾಗುತ್ತಿದ್ದಂತೆ ಚಿಮ್ಮಿ ಜಿಗಿಯುತ್ತ ಕೆಸರಿನಲ್ಲಿ ಆಟವಾಡುತ್ತಾ ತಮ್ಮ ಖುಷಿಯನ್ನು ಹಂಚಿಕೊಳ್ಳುತ್ತಿವೆ. ಮುಖ್ಯಾಂಶಗಳು: ವರುಣರ ನಾಗಮನ ಬಂಡೀಪುರ ಮತ್ತು ನಾಗರ ಹೊಳೆ ಕಾಡಿನಲ್ಲಿ ಮಳೆರ